ಈ ಥರ ಖಾಲಿ ಖಾಲಿ ಕಾಣಿಸ್ತಾ ಇದ್ದಿದ್ದು ನನ್ನ ಕೈ ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ಫಿಲ್ ಆಗಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೇನು ತಿಂಡಿ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಡೈರೆಕ್ಟಾಗಿ ಅಡುಗೆನೇ ಮಾಡಿಕೊಂಡೆ. ಅದಾದಮೇಲೆ ABC ಜ್ಯೂಸ್ನ ಕುಡ್ಕೊಂಡು ವಾರಕ್ಕೆ ಅಂತ ರೆಡಿ ಮಾಡಿಕೊಟ್ಟು ನಾನು ಹೋಗಿ ರೆಡಿ ಆದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಪೂಜೆ ಮುಗಿಸಿದ್ರು. ಇನ್ನು ಅವರು ಕೂಡ ರೆಡಿಯಾಗಿ ಇಬ್ಬರು ಕೂಡ ಫಸ್ಟ್ ಶನ್ಮಾತ್ಮನ ದೇವಸ್ಥಾನದ ಹತ್ರ ಬಂದು ಎಳ್ಬತ್ತಿ ಹಚ್ಚಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೂ ಎಳ್ಬತ್ತಿ ಏನೆಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಮನೆಯವರು ನನ್ನ ಸೀದಾ ಕಾಲೇಜ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೊರಟು. ಕಾಲೇಜ್ ಹತ್ರ ಬಂದ್ಮೇಲೆ ಗೇಟ್ ಹತ್ರನೇ ನಮ್ಮ ಕುಳ್ಳಿ ಮೇಡಮ್ ಹಾಗೇನೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಇನ್ನು ಎಲ್ಲರನ್ನೂ ಕರ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಫುಲ್ ಶಾಕು. ಬೆಂಚ್ಗಳೆಲ್ಲ ಖಾಲಿ ಖಾಲಿ ಉಡಿತಾ ಇತ್ತು. ಹಂಗಂತ ಇನ್ನು ನಾವು ಖಾಲಿ ಕೂರ್ಲಿಲ್ಲ. ನಮಗೆ ಆಸ್ ಯೂಶುವಲ್ ಫಸ್ಟ್ ಅವರ್ ಕ್ಲಾಸ್ ರನ್ ಆಯಿತು. ಇನ್ನು ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನಮ್ಮ ಕುಳ್ಳಿ ಮೇಡಮ್ ಅವರು ಹಲಸಿನಕಾಯಿ ಕಟ್ ಮಾಡಿಸ್ಕೊಂಡು ತಂದಿದ್ರು. ಅದರಲ್ಲೇ ಕಬಾಬ್ ಮಾಡೋಣ ಅಂತ ಫಸ್ಟ್ ಅದನ್ನೆಲ್ಲ ಮ್ಯಾರಿನೇಟ್ ಆಗಕ್ಕಿಟ್ಟು ಆಮೇಲೆ ಎಣ್ಣೆನ ಚೆನ್ನಾಗಿ ಕಾಸ್ಕೊಂಡು ಅದರಲ್ಲೇ ಫ್ರೈ ಮಾಡಿಕೊಂಡು ನಮ್ಮ ಕುಳ್ಳಿ ಮೇಡಮ್ ಅವರಿಗೆ ಟೇಸ್ಟಿಂಗಿಗೆ ಹಾಕೊಟ್ಟೆ. ಅವಳು ತಿನ್ಕೊಂಡು ಮನೆ ಕಡೆ ಹೊರಟ್ಲು. ಇನ್ನು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಕೂತಿದ್ದೆ. ಅಷ್ಟರಲ್ಲಿ ಮೆಹಂದಿ ಆರ್ಟಿಸ್ಟ್ ಮನೆಗೆ ಬಂದ್ರು. ಈಗ ಸಾಮಾನ್ಯವಾಗಿ ಏನೇ ಫಂಕ್ಷನ್ ನಡೆದ್ರು ನಮ್ಮ ಹೆಣ್ಮಕ್ಳಿಗೆ ಮೆಹಂದಿ ಹಾಗೆ ಮೇಕಪ್ ಇಲ್ಲ ಅಂದ್ರೆ ಯಾವ ಫಂಕ್ಷನ್ ಕಂಪ್ಲೀಟ್ ಆಗಲ್ಲ. ಹಂಗಂತ ಸಿಕ್ತವ್ರ ಕೈಲೆಲ್ಲ ಹಾಕಿಸ್ಕೊಳಕ್ ಆಗುತ್ತಾ? ನಮ್ಗಂತ ಪ್ರೊಫೆಷನಿಸ್ಟ್ ನ ಉಟ್ಕೋಬೇಕಲ್ವಾ? ಇನ್ನು ಇವರು ನಮ್ ತಿಪ್ಟೂರ್ ಅವರೇನೆ. ಇವರು ಬ್ರೈಡಲ್ ಹಾಗೆ ನಾನ್ ಬ್ರೈಡಲ್ ಮೆಹಂದಿ ಆರ್ಡರ್ಸ್ ನ ತಗೋತಾರೆ. ಇನ್ನು ಇವರು ನಿಮ್ಗೆ ಜಸ್ಟ್ 2000 ಇಂದಾನೆ ಮೆಹಂದಿಸ್ನೆಲ್ಲ ಹಾಕೊಡ್ತಾರೆ. ನೀವು ಬೇಕಾಗಿರೋ ಡಿಸೈನ್ ಹೇಳಿದ್ರೆ ಅವ್ರು ಅದೇ ತರ ಹಾಕೊಡ್ತಾರೆ. ಹಾಗೇನೆ ಇವರು ಮೆಹಂದಿ ಕ್ಲಾಸಸ್ ಕೂಡ ಮಾಡ್ತಾರೆ. ಏನಿಲ್ಲ ಅಂದ್ರೆ ಇವ್ರಿಗೆ 10 ಇಯರ್ಸ್ ಮೇಲ್ಗಡೆ ಎಕ್ಸ್ಪೀರಿಯನ್ಸ್ ಇದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೇನೆ ಇವ್ರ ಹತ್ರ ಸಿಗೋ ಪ್ರಾಡಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಕೋಬಹುದು. ಹಾಗೇನೆ ನೀವು 100% ಟ್ರಸ್ಟ್ ಇಟ್ಟು ನಿಮ್ ಕೈಗಳನ್ನ ಮೆಹಂದಿಗೋಸ್ಕರ ಇವರಿಗೆ ಆರಾಮಾಗಿ ಕೊಡಬಹುದು. ಸ್ಪೀಡ್ ಆಗು ಕೂಡ ಹಾಕೊಡ್ತಾರೆ. ಇವ್ರು ಬಂದ್ 1 ಅವರ್ಗೆ ನನ್ಗೆ ಈ ತರ ಬಿಡಿಸ್ಕೊಟ್ರು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.